ವೀಕ್ಷಕರೇ, ದಿನಾಂಕ 18/9/2024 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬಸ್ ಸ್ಟ್ಯಾಂಡ್ನಲ್ಲಿ ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಮತ್ತು ವಿಷ್ಣು ಸೇವಾ ಸಮಿತಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಗೀತ ನಮನ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ವಿಷ್ಣುವರ್ಧನ್ ಸವಿ ನೆನಪಿಗಾಗಿ ಹಾಗೂ ಮೊಳಕಾಲ್ಮೂರು ಮಾಜಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಸಣ್ಣ ಹಾಗೂ ಸೌಂಡ್ ಮಾಲೀಕರಾದ ಮುನ್ನ ಅವರ ಸವಿ ನೆನಪಿಗಾಗಿ ತಾಲೂಕಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ರಂಗಭೂಮಿ ಹಿನ್ನೆಲೆ ಗಾಯಕರಾದ ಮೊರಾರ್ಜಿ ಮತ್ತು ತಂಡದಿಂದ ಗೀತ ನಮನ ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿಯೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಸಮಿತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಡಾಕ್ಟರ್ ವಿಷ್ಣುವರ್ಧನ್ 10 ವರ್ಷಗಳಾಯಿತು. ಆದರೂ ನಾವು ಅವರ ಅಭಿಮಾನಿಗಳಾಗಿ ಪ್ರತಿ ವರ್ಷದಿಂದ ಈ ವರ್ಷವೂ ಟೈಮ್ ಸಿಗಲಿಲ್ಲ. ಅವರೆಲ್ಲರೂ ಇದ್ದು ಮುಂದಿನ ವರ್ಷವೂ ಇರುತ್ತೆ. ಇದಕ್ಕಿಂತ ನಾವು ಭಾಳ ಜೋರಾಗಿ ಸಂಡೂರಲ್ಲಿ ಸರ್ಕಲ್ನಲ್ಲಿ ಇವತ್ತು ಬರ್ತಡೇನು ಆಚರಿಸುತ್ತೇವೆ. ಹಾಗೆಯೇ ಪ್ರತಿ ವರ್ಷವೂ ನಮ್ಮ ಅಣ್ಣ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ರಫೀಕ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ದೂರಬರ್ದಿರ್ಬೋದು, ಪ್ರತಿಯೊಬ್ಬರು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಸಾಹಸಿ ವಿಷ್ಣುವರ್ಧನ್ ಅವರಿಗೆ, ವಿಷ್ಣುವರ್ಧನ್ ಅವರಿಗೆ